ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಲ್ದಾನೆ ನನ್ನ ಕದ್ದೋಳ್ಯಾರು. ನಮಸ್ಕಾರ ಕರ್ನಾಟಕ. ದೇವ್ರು ನಮ್ಮ ಒಳ್ಳೆಯಲ್ಲಿ ಹೊಸದಾಗಿ ಶುರುವಾದಂತಹ ಶ್ರೀ ದುರ್ಗಾ ದೊನ್ನೆ ಬಿರಿಯಾನಿಗೆ ಬಂದಿದ್ರು ನಮ್ಮ ಹೊರಟ ಮತ್ತೆ ಈ ಸಂಜೆ ಮೂವಿ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ JR ಶಿವು ಅವರು. ದೇವ್ರು ಈ ಹೋಟೆಲ್ ಮಾಲೀಕರು ಬಂದು ಸುಮಾರು ತುಮಕೂರು ಬೆಂಗಳೂರು ಅಂತ ಸೇರಿ 13 ಹೋಟ್ಲಿಗಿಂತ ಜಾಸ್ತಿ ಇವರ ಬ್ರಾಂಚಸ್ ಇದ್ದು ಎಲ್ಲಾ ಹೋಟೆಲ್ಗೂ ಸಹ ಇವರೇ ಮಸಾಲಾ ಐಟಮ್ ಗಳನ್ನ ಕೊಡೋದು. ಅಷ್ಟೇ ಅಲ್ಲದೆ ದೇವ್ರು ಬೆಂಗಳೂರಲ್ಲಿ ಸುಮಾರು 15 ರಿಂದ 20 ವರ್ಷ ಇವರಿದ್ದು ಅಲ್ಲಿ ಹೋಟೆಲ್ ನ ಓಪನ್ ಮಾಡಿ ಒಂದ್ ಒಳ್ಳೆ ರುಚಿನ ಕೊಟ್ಟು ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿ ಚಲನಚಿತ್ರ ನಟರು ನಿರ್ದೇಶಕರಿಗೂ ಸಹ ಇವ್ರ ಕಡೆಯಿಂದ ಊಟ ಹೋಗುತ್ತೆ. ಈಗ ನಮ್ಮ ಸ್ವಂತ ಊರು ಹೊನವಳ್ಳಿಲಿ ಹೊಸದಾಗಿ ಓಪನ್ ಮಾಡ್ಬೇಕಂತ ಈಗ ಓಪನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಚಿಕನ್ ಪೆಪ್ಪರ್ ಫ್ರೈ, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಕುಷ್ಕಾ ರೈಸ್, ಎಗ್ ಬಿರಿಯಾನಿ, ಕ್ಷತ್ರಿಯ ಕಬಾಬು ಹಾಗೆ ಪ್ರತಿ ಭಾನುವಾರ ಮಟನ್ ಬಿರಿಯಾನಿನೂ ಸಹ ಸಿಗ್ತಾ ಇದೆ. ದೇವರು ಇಲ್ಲಿ ಪಾರ್ಸಲ್ ವ್ಯವಸ್ಥೆ ಇದ್ದು ಹೊನವಳ್ಳಿಯಿಂದ ಸುತ್ತಮುತ್ತ 20 ಕಿಲೋಮೀಟರ್ ನೀವು ಎಲ್ಲೇ ಪಾರ್ಸಲ್ ಕೇಳಿದ್ರು ಪಾರ್ಸಲ್ ಸಹ ಇವರು ಮಾಡ್ಕೊಡ್ತಿದ್ದಾರೆ. ಈ ಹೋಟೆಲ್ ಲೊಕೇಟ್ ಆಗಿರೋದಲ್ಲಿ ಅಂತ ಹೇಳೋದಾದ್ರೆ ಕೋಟೆ ಮುಂಭಾಗ ಬಿದ್ರೆಗುಡಿ ಮುಖ್ಯ ರಸ್ತೆ ನಮ್ಮ ಹೊನವಳ್ಳಿಯಲ್ಲಿ. ಊಟ ಹೇಗಿತ್ತು ಅಂತ ಕೇಳೋಣ ಬನ್ನಿ. ನಮಸ್ಕಾರ, ನಾನು ನಿಮ್ JR ಶಿವ, ಸಂಗೀತ ನಿರ್ದೇಶಕ. ವರ್ಟ್ ಐ ಲವ್ ಯು, ಈ ಸಂಜೆ ಹಾಗೆ ಹಲವಾರು ಸಿನಿಮಾಗಳು ಮಾಡಿದ್ದೀನಿ. ಇವತ್ತು ನಮ್ಮ ದುರ್ಗಾಶ್ರೀ ದೊನ್ನೆ ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ. ಇವತ್ತು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀನಿ. ತುಂಬಾ ಅದ್ಭುತವಾದ ಟೇಸ್ಟು. ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಲ್ಲ, ಆಗ್ಲೇ ಎಲ್ಲ ತಿಂದಿದ್ದೀನಿ. ತುಂಬಾ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವುದೇ ಟೇಸ್ಟಿಂಗ್ ಪೌಡರ್ ಇಲ್ಲದೆ ಈ ತರ ಒಂದು ಟೇಸ್ಟು ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಬೆಂಗಳೂರಲ್ಲಿ ಹಲವಾರು ಜಾಗಕ್ಕೆ ಇವರ ಮಸಾಲೆ ಬರುತ್ತೆ. ಸೊ ಅವ್ರ ಕೈ ಚಳಕ ಹೆಂಗಿದೆ ಅಂತ ನನ್ಗೆ ಗೊತ್ತು. ಸೊ ಅದಕ್ಕೆ ಇಷ್ಟು ದೂರ ಆದ್ರೂ ಪರವಾಗಿಲ್ಲ, ಬಂದು ಒಂದ್ಸತಿ ಇಲ್ಲಿ ಟೇಸ್ಟ್ ನೋಡೋಣ ಅಂತ ಬಂದಿದ್ದೀನಿ. ಹಾಗೆ ನೀವು ಬಂದು ನಮ್ಮ ಈ ಹೊನವಳ್ಳಿಯಲ್ಲಿರೋ ಜಾಗದಲ್ಲಿ ತಿಪ್ಟೂರು ತಾಲೂಕು ಬಂದು ಎಲ್ಲರೂ ಟೇಸ್ಟ್ ನೋಡ್ಕೊಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ಹಾಡೋಣ, ನಮ್ಮ ಸ್ವಂತ ಬಸ್ ಒಂದು ಹಾಡು ಹೇಳ್ಬೇಕು ಅಂತ ಕೇಳ್ತಾ ಇದಾರೆ. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಲ್ದಾನೆ ನನ್ನ ಕದ್ದೋಳ್ಯಾರು. ಯಾರು ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಎದ್ದಂಗಿದ್ದು ಎದ್ದು ಹೋದೋಳ್ಯಾರು. ಅವಳ್ಯಾರ ಹುಡುಗಿ ನನ್ನಲ್ಲೇ ಹುಡುಕಿ ಪ್ರೀತಿಸುತ್ತೀರಿ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನು ವಿರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ.